ಯಾವತ್ತಾದ್ರೂ ನಿಮ್ಮ ಹೆಸರನ್ನ ಬದಲಾಯಿಸ್ಕೋಬೇಕು ಅನ್ಸಿತ್ತಾ? ಒಂದೊಮ್ಮೆ ಅನ್ಸಿದ್ರೆ ಯಾವ ಹೆಸರು? ನನಗನ್ಸಿಲ್ಲ. ಆದರೆ ನಮ್ಮಮ್ಮಂಗೆ ನನಗೇನೋ ನ್ಯೂಮರಾಲಜಿ ಎಲ್ಲ ತೋರಿಸಿ ಒಳ್ಳೆ ಚೆನ್ನಾಗಾಗಲಿ ಕರಿಯರಲ್ಲಿ ಅಂದರೆ ಈ ಇಂಡಸ್ಟ್ರಿಲಿ ಅಂತ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರು. ವಾಸ್ ಏನು ಆದ್ವಿಕಾ ಅಂತ. ಸೊ ಆದ್ವಿಕಾ ಆದ್ಯ ಅಂತೇನೋ ಇಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ನನಗೆ ನನ್ನ ಹೆಸರು ಸಿಕ್ಕಾಪಟ್ಟೆ ಇಷ್ಟ. ನಾನು ಚೇಂಜ್ ಮಾಡೋಕ್ಕೆ ಬಿಟ್ಟಿಲ್ಲ. ಏನಾದರೂ ನೆನಪು ಮಾಡಿಕೊಂಡು ಒಬ್ರೊಬ್ಬರೇ ನಗೋ ಅಭ್ಯಾಸ ಇದೆಯಾ? ಒಬ್ಬೊಬ್ಬಳೆ ಮಾತಾಡ್ಕೊಳ್ಳೋ ಅಭ್ಯಾಸನೂ ಇದೆ, ನಗೋ ಅಭ್ಯಾಸನೂ ಇದೆ, ಅಳೋ ಅಭ್ಯಾಸನೂ ಇದೆ. ನಮ್ರತಾ ಯಾರಿಗೆ ಭಯ ಪಡ್ತಾರೆ? ಅಮ್ಮ ಅಷ್ಟೆ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಪುನೀತ್ ರಾಜ್ಕುಮಾರ್. ಇಟ್ ವಿಲ್ ಆಲ್ವೇಸ್ ಬಿ ಹಿಮ್. ನಿಮ್ಮ ಫೇವ್ರೆಟ್ ಡಾನ್ಸಿಂಗ್ ಫಿಲ್ಮ್ ಸ್ಟಾರ್ಸ್? ಪುನೀತ್ ರಾಜ್ಕುಮಾರ್, ಆಫ್ ಕೋರ್ಸ್, ಇಟ್ಸ್ ಹಿಮ್. ಗಾಡ್. ನಿಮ್ಮೊಂದಿಗೆ ಸ್ನೇಹ ಬೆಳೆಸಬೇಕು ಅಂದರೆ ವ್ಯಕ್ತಿಯಿಂದ ನೀವು ನಿರೀಕ್ಷಿಸುವ ಕ್ವಾಲಿಟೀಸ್ ಏನು? ನಿಜ ಹೇಳಬೇಕು, ನಿಜ ಮಾತ್ರ ಹೇಳಬೇಕು. ನನ್ನ ಜೊತೆ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಮುಚ್ಚು ಮರೆ ಮಾಡಬಾರ್ದು. ಅಷ್ಟೇ, ಟು ಬಿ ಆನೆಸ್ಟ್. ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದರೆ ಅವ್ರು ಕೇರ್ ಮಾಡಬೇಕು, 24 hours ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು, ಅವೆಲ್ಲ ಇಲ್ಲ. ಪ್ರೊಟೆಕ್ಟಿವ್ ಆಗಿರಬೇಕು, ಆನೆಸ್ಟ್ ಆಗಿರಬೇಕು ಅಷ್ಟೇ. ಬಿಗ್ ಬಾಸ್ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ? ಬಿಗ್ ಬಾಸ್ ಅಂದ ತಕ್ಷಣ ನನಗೆ ಆ ಬಿಗ್ ಬಾಸ್ ವಾಯ್ಸು, ಬೆಳಗ್ಗೆ ಬರೋ ಒಂದು ಮ್ಯೂಸಿಕ್ ಎಬ್ಸೋದಕ್ಕೆ ಇದ್ದಿದ್ದ ವೇಕಪ್ ಮ್ಯೂಸಿಕ್ ಆಗಿರ್ಬೋದು, ಸುದೀಪ್ ಸರು, ಮೈಕು, ಅದು ಬಿಟ್ಟರೆ ನಮ್ಮ ಫೆಲೋ ಕಂಟೆಸ್ಟೆಂಟ್ಸ್. ನಿಮ್ಮ ಫೇವ್ರೆಟ್ ಸ್ಯಾಂಡಲ್ವುಡ್ ಆನ್ ಸ್ಕ್ರೀನ್ ಪೇರ್ಸ್? ಒಂದು ಯಶ್ ಸರ್ ಮತ್ತು ರಾಧಿಕಾ ಅವರು, ಇನ್ನೊಂದು ಪುನೀತ್ ಸರ್ ಹಾಗೆ ರಮ್ಯಾ ಮ್ಯಾಮ್. ನಿಮ್ಮ 3 ಆಲ್ ಟೈಮ್ ಫೇವ್ರೆಟ್ ಕನ್ನಡ ಮೂವೀಸ್? ಪರಮಾತ್ಮ, ಗಾಳಿಪಟ 1, ಅದು ಬಿಟ್ಟರೆ ವಾಲಿ. ಕ್ರೇಜಿ ಅಥವಾ ವಿಯರ್ಡ್ ಅಥವಾ ಫನ್ ಫ್ಯಾನ್ ಮೂಮೆಂಟ್ ಹೇಳಿ. ಕ್ರೇಜಿ ವಿಯರ್ಡ್ ಈಗಂತೂ ಅಂದರೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಎಳ್ದು ಸೀರೆ ಎಲ್ಲ ಎಳಿತಾ ಇದ್ರು. ಮ್ಯಾಮ್ ಒಂದೇ ಒಂದು ಫೋಟೋ ಕೊಡಿ ಅಂತ ಅಳೋಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ರು. ಅಂದರೆ ದಟ್ ಈಸ್ ಆಲ್ ಕ್ರೇಜಿ. ಅಂದರೆ ಖುಷಿ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಕ್ರೇಜಿ ಅಂತ ಅನಿಸುತ್ತೆ. ಸೊ ಆಲ್ ದ್ಯಾಟ್ ಎಷ್ಟೊಂದು ಕಡೆ ಆಗಿದೆ, ತುಂಬ ಕಡೆ ಆಗಿದೆ. ಅದು ಪರ್ಟಿಕ್ಯುಲರ್ ಅಂತ ಯಾವುದೂ ಇಲ್ಲ.